ವೆಲ್ಕಮ್ ಟು ಅರುಣೋದಯ ಚಾನೆಲ್. ಸಾಯಿಸುತೆಯರ ಹೃದಯ ರಾಗ ಭಾಗ 6ಕ್ಕೆ ಸ್ವಾಗತ ಸುಸ್ವಾಗತ. ಸುಭದ್ರಮ್ಮ ಶಾರದ ತಿಂಡಿ ತಿನ್ನುತ್ತಾ ಮಾತನಾಡತೊಡಗಿದರು. ನಡುವೆ ಅಪ್ಪಿತಪ್ಪಿ ಸಹ ಪ್ರಭಾಳನ್ನು ಮಾತನಾಡಿಸಲಿಲ್ಲ. ಅತ್ತೆಯ ಈ ಬಗೆಯ ನಡವಳಿಕೆ ಅವಳಿಗೆ ಹೊಸದಾಗಿತ್ತು. ರಾತ್ರಿ 9 ಗಂಟೆಯವರೆಗೂ ಶಾರದಾ ಇಲ್ಲೇ ಇದ್ದಳು. ವಾಮನಮೂರ್ತಿ ಬಂದು ಹೆಂಡತಿಯನ್ನು ಕರೆದೊಯ್ದ. ಗಂಡ ಮಂಡಿಗೆ ಲೆಕ್ಕ ಬರೆಯಲು ಹೋದ ಕೂಡಲೇ ಶಾರದಾ ಮನೆಗೆ ಬೀಗ ಹಾಕಿಕೊಂಡು ಬಂದು ಬಿಡುತ್ತಿದ್ದಳು. ರಾತ್ರಿ ಬಂದು ಅವಳ ಗಂಡನೇ ಕರೆದೊಯ್ಯುತ್ತಿದ್ದ. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದ ಚಂದ್ರಮೋಹನ್ ಮಡದಿಗೆ ಇಂದು ಭಾನುವಾರವೆಂದು ಜ್ಞಾಪಿಸಿದ. ಪ್ರಬಳ ಮನಸ್ಸು ಗೆಲುವಾಯಿತು. ಮಾವನ ಮನೆಗೆ ಹೋಗುತ್ತೇನೆಂಬ ಸಂತೋಷದಿಂದ ಬೇಗ ಬೇಗ ತಿಂಡಿ ಮಾಡಿಟ್ಟು ರೆಡಿಯಾದಳು. ಅಷ್ಟರಲ್ಲಿ ಲಕ್ಷ್ಮೀಪತಿಗಳೇ ಆಗಮಿಸಿದರು. ನಾವೇ ಬರ್ತಾ ಇದ್ವಿ, ನೀವು ಬರೋ ತೊಂದರೆ ಯಾಕೆ ತಗೊಂಡ್ರಿ ಎಂದು ನಗುಮುಖದಿಂದ ಕೇಳಿದ ಚಂದ್ರಮೋಹನ್. ಪರವಾಗಿಲ್ಲಪ್ಪ, ಎಲ್ಲಿ ನಿಮ್ಮ ತಾಯಿ ಎಂದರು ತಲೆ ಸವರಿಕೊಳ್ಳುತ್ತಾ. ಕೂತ್ಕೊಳ್ಳಿ ನಿಂದವನೇ ತಾಯಿಯನ್ನು ಪ್ರಭಾಳನ್ನು ಒಟ್ಟಿಗೆ ಕರೆದ. ಪ್ರಭಾ ನಗುಮುಖದಿಂದ ಬಂದರೆ ಸುಭದ್ರಮ್ಮ ಉದಾಸೀನರಾಗೇ ಬಂದರು. ಇವತ್ತು ಎಲ್ಲರೂ ಅಲ್ಲಿಗೆ ದಯಮಾಡಿಸಬೇಕು. ಅವರ ಮಾತಿನಲ್ಲಿ ವಿನಯವಿತ್ತು. ಸುಮ್ಮನೆ ಯಾಕೆ ಬರಬೇಕು ಹೇಳಿ, ಏನು ಬೀಗರಿದ್ದಾರಾ? ಕರೆಸಿಕೊಂಡು ಔತಣ ಮಾಡೋಕೆ ನಾವು ಅಂತ ಪುಣ್ಯ ಎಲ್ಲಿ ಕೇಳ್ಕೊಂಡು ಬಂದಿದ್ದೀವಿ ಎಂದರು ಸುಭದ್ರಮ್ಮ ವ್ಯಂಗ್ಯವಾಗಿ. ತಾಯಿಯ ಮಾತಿಗೆ ಚಂದ್ರಮೋಹನ್ ಚಕಿತನಾದ. ಲಕ್ಷ್ಮೀಪತಿಗಳು ನೊಂದುಕೊಂಡರು. ಪ್ರಭಾ ವೇದನೆಯಿಂದ ಮುದುರಿದಳು. ಯಾಕೆ ನಾನಿಲ್ವೇ ಎಂದು ಅವರ ಮಾತನಾಡಲು ಶುರು ಮಾಡಿದಾಗ ಸುಭದ್ರಮ್ಮ ಎದ್ದು ಹೋದರು. ಅವರ ನಡತೆ ಪತಿಯವರಿಗೆ ಮುಖಕ್ಕೆ ಹೊಡೆದಂತಾಯಿತು. ಅವರು ಯಾಕೋ ಒಳ್ಳೆ ಮೂಡ್ನಲ್ಲಿಲ್ಲ. ನಾನು ಪ್ರಭಾ ಬರ್ತೀವಿ ಎಂದವನೇ ತಾಯಿಯ ಕೋಣೆಗೆ ಹೋದ ಚಂದ್ರಮೋಹನ್ ಸುಭದ್ರಮ್ಮನ ಒಂದು ಕಡೆ ಮುಖ ಗಂಟು ಹಾಕಿಕೊಂಡು ಕೂತಿದ್ದರು. ಅಮ್ಮ ಎಂದ. ನೀನು ಪ್ರಭಾ ಹೋಗಿ ಬನ್ನಿ ಎಂದರು ಸುಭದ್ರಮ್ಮ. ಇನ್ನು ಹೆಚ್ಚು ಮಾತನಾಡದೆ ಹೋಗು ಎನ್ನುವಂತಿತ್ತು ಅವರದು ಮಾತಿನ ದಾಟಿ. ಚಂದ್ರಮೋಹನ್ ಕೋಣೆಯಿಂದ ಹೊರಗೆ ಬಂದ. ಅವನ ಮುಖ ಮುದುಡಿತ್ತು. ಅವನು ಎಂದೂ ಯಾವ ವಿಷಯಕ್ಕಾದರೂ ತಾಯಿಯನ್ನು ನೋಯಿಸಲು ಇಚ್ಛೆಪಡುತ್ತಿರಲಿಲ್ಲ. ಮಗುವಾಗಿದ್ದಾಗಿಂದಲೂ ತಂದೆಯ ಪ್ರೀತಿಯನ್ನು ಕಳೆದುಕೊಂಡು ಅವನು ಬೆಳೆದಿದ್ದು ತಾಯಿಯ ಮಮತೆಯಲ್ಲೇ. ಅವರು ಖಂಡಿತ ನೀನು ಶಾರದಾಳನ್ನು ಮದುವೆ ಆಗಲೇಬೇಕೆಂದು ಬಲವಂತಪಡಿಸಿದ್ದರೆ ಅವನು ಒಲ್ಲದ ಮನಸ್ಸಿನಿಂದಲೂ ಅದಕ್ಕೂ ಸಿದ್ಧನಾಗಿರುತ್ತಿದ್ದ. ಆದರೆ ಸುಭದ್ರಮ್ಮ ತಮ್ಮ ಬಲವಂತವನ್ನು ಏರದೆ ಅವನಿಚ್ಛೆಯಂತೆ ತಲೆಬಾಗಿದರು. ಪ್ರಭಾ ಹೋಗೋಣವೇನು ಎಂದನು ಆಕರ್ಷಣೀಯ ನಗು ಬೀರುತ್ತಾ ಮಡದಿಗೆ. ಪ್ರಭಾ ಮಾತನಾಡದೆ ಅತ್ತೆಯ ಕೋಣೆಗೆ ಹೋಗಿ 10 ನಿಮಿಷಗಳ ತರುವಾಯ ಹಿಂತಿರುಗಿದಳು. ಲಕ್ಷ್ಮೀಪತಿಗಳೊಂದಿಗೆ ಇಬ್ಬರು ಕಾರಿನಲ್ಲಿ ಹೊರಟರು. ಕಾರು ಮನೆಯ ಮುಂದೆ ನಿಂತಾಗ ಬೀಗ ಅವರನ್ನು ಸ್ವಾಗತಿಸಿತು. ಲಕ್ಷ್ಮೀಪತಿಗಳು ಕೇವಲ 3 ಜನಕ್ಕಾಗಿ ಔತಣಕ್ಕಾಗಿ ತರಕಾರಿಯನ್ನು ರಾಶಿ ತಂದು ಹಾಕಿದ್ದರು. ಮೊದಲೇ ಪಕ್ಕದ ಬೀದಿಯ ಸುಬ್ಬಾಭಟ್ಟರಿಗೆ ಹೇಳಿದ್ದರಿಂದ ಇವರು ಬಂದ ಮೇಲೆ ಬಂದವರೇ ಅಡಿಗೆ ಸಿದ್ಧತೆ ನಡೆಸಿದರು. ಅಲ್ಲಿ ಬೆಳಗಿನ ಉಪಹಾರ ಮುಗಿಸಿ ಬಂದಿದ್ದರಿಂದ ಲಕ್ಷ್ಮೀಪತಿಗಳು ಬಲವಂತಕ್ಕೆ ಪುನಃ ಉಪಹಾರ ಸೇವಿಸಲೇಬೇಕಾಯಿತು. ಇದೆಲ್ಲ ಏನು? ನಮ್ಮಿಬ್ಬರ ಅಡಿಗೆಗಾಗಿ ಭಟ್ಟರನ್ನು ಏಕೆ ಕರಬೇಕು ಎಂದಳು ಸಂಕೋಚದಿಂದ ಪ್ರಭಾ. ಅಯ್ಯೋ ಹುಚ್ಚುಡುಗಿ, ಈಗೇನಾಯಿತು? ನಾನು ಅಡಿಗೆ ಮಾಡೋಕೆ ಹೊರಟ್ರೆ ನೀನು ಸುಮ್ಮನೆ ಕೂರಲ್ಲ. ಅದಕ್ಕೆ ಯಾಕೆ ಇಲ್ಲದ ಪಂಚಾಯಿತಿ ಅಂತ ಭಟ್ಟರಿಗೆ ಹೇಳಿ ಕಳಿಸಿದೆ. ನಿಮ್ಮತ್ತೆ ಬರ್ತಾರೆ ಅನ್ನೋ ಆಸೆ ಇತ್ತು ಎಂದು ನಿಟ್ಟಿಸಿರು ಬಿಟ್ಟರು. ಪ್ರಭಾ ಮಾತು ಬದಲಾಯಿಸಿದಳು. ಲಕ್ಷ್ಮೀಪತಿಗಳು ಬಹಳ ಶ್ರಮವಹಿಸಿ ಕೋಣೆಯನ್ನು ಶುಭ್ರಗೊಳಿಸಿ ಅಲಂಕಾರ ಮಾಡಿದರು. ಮದುವೆಯಾಗಿ ಅತ್ತೆಯ ಮನೆಗೆ ಹೋದ ಮೇಲೆ ಮೊದಲ ಸಲ ಅವಳ ಗಂಡನನ್ನು ಆಹ್ವಾನಿಸಿದರು. ಮಧ್ಯೆ ಪ್ರಭಾ 1-2 ಸಲ ಬಂದರೂ 1 ಗಂಟೆಗಿಂತ ಹೆಚ್ಚಾಗಿ ಇರುತ್ತಿರಲಿಲ್ಲ. ಚಂದ್ರಮೋಹನ್ ಕೋಣೆಗೆ ಹೋಗಿ ಮಂಚದ ಮೇಲೆ ಉರುಳಿದ. ಅವನು ಭಾನುವಾರ ಕ್ಲಿನಿಕ್ಗೆ ಹೋಗುತ್ತಿರಲಿಲ್ಲ. ಹಾಗೆಂದು ರೋಗಿಗಳಿಗೆ ಅವನಿಗೆ ರಜಾ ಕೊಡುತ್ತಿರಲಿಲ್ಲ. ಮನೆಯ ಬಳಿಗೆ ಬಂದೇ ಬಿಡುತ್ತಿದ್ದರು. ಕೆಲವೊಮ್ಮೆ ಮನೆಗಳಿಗೆ ಹೋಗುತ್ತಿದ್ದ. ಅದಕ್ಕಾಗಿ ಅವನು ಎಂದೂ ಬೇಸರಿಸುತ್ತಿರಲಿಲ್ಲ. ತಾನಾಗಿ ಮೆಚ್ಚಿಕೊಂಡು ವೃತ್ತಿ ಅದು. ಅವನಿಗೆ ಶಾಂತಿ ನೆಮ್ಮದಿ ದೊರಕುತ್ತಿತ್ತು. ಮಾವನ ಬಳಿ ಮಾತನಾಡುತ್ತಾ ಕುಳಿತಿದ್ದ ಪ್ರಭಾ ಎದ್ದು ಕೋಣೆಗೆ ಬಂದಳು. ಚಂದ್ರಮೋಹನ್ ತಾರಸಿನತ್ತ ದಿಟ್ಟಿಸುತ್ತಾ ಮಲಗಿದ್ದ. ತಾಯಿಯ ನಡತೆಯಿಂದ ಬೇಸರಿಸಿಕೊಂಡಿದ್ದ. ಈಗ ಇದ್ದಕ್ಕಿದ್ದ ಹಾಗೆ ಅವರ ನಡತೆಯಲ್ಲಿ ಏಕೆ ಮಾರ್ಪಾಟಾಗಿತ್ತು ಎಂದು ಕಾರಣ ಹುಡುಕುತ್ತಿದ್ದ. ಪ್ರಭಾಳನ್ನು ಅಷ್ಟೊಂದು ಓಲೈಸುತ್ತಿದ್ದ ಅವಳ ತಾಯಿ ಪ್ರಭಾಳ ಮನಸ್ಸನ್ನು ಏಕೆ ನೋಯಿಸುತ್ತಿದ್ದರು ಅವನಿಗೆಂದೂ ಅರ್ಥವಾಗಲಿಲ್ಲ. ಪ್ರಭಾ ಬಾಗಿಲು ಬಳಿಯಲ್ಲೇ ನಿಂತು ಬಿಟ್ಟಳು. ಗಂಡನ ಮನಸ್ಸನ್ನು ಚಿಂತೆಗೊಳಗಾಗದ ಎಂದು ತಿಳಿಯದಷ್ಟು ಬುದ್ಧಿಹೀನಳಲ್ಲ. ಎಚ್ಚೆತ್ತು ಚಂದ್ರಮೋಹನ್ ಮಡದಿಯನ್ನು ಹತ್ತಿರಕ್ಕೆ ಕರೆದು ಸಂತೈಸಿ ಸಮಾಧಾನ ಮಾಡಿದ. ಲಕ್ಷ್ಮೀಪತಿಗಳು ದೊಡ್ಡ ಔತಣವನ್ನೇ ಮಾಡಿದಲ್ಲದೆ ಪ್ರಭಾ ಚಂದ್ರಮೋಹನಿಗಲ್ಲದೆ ಸುಭದ್ರಮ್ಮನಿಗೂ ಭಾರೀ ಸೀರೆಯ ಉಡುಗೊರೆ ಕೊಟ್ಟು ಕಳುಹಿಸಿದರು. ಮನೆಗೆ ಬಂದ ಪ್ರಭಾಳಿಗೆ ಸಮಾಧಾನವೇ ಇರಲಿಲ್ಲ. ಪದೇ ಪದೇ ಮಾವನ ಅಂತಃಕರಣ ನೆನಪು ನುಗ್ಗಿ ಬಂದು ಅವಳ ಕಣ್ಣಲ್ಲಿ ನೀರು ತರುತ್ತಿತ್ತು. ತನ್ನನ್ನು ಅಕ್ಕರೆ ಮೆಚ್ಚುಗೆಯಿಂದ ಬೆಳೆಸಿದ ಅವರನ್ನು ತನ್ನ ಮನೆಯಲ್ಲೇ ಇಟ್ಟುಕೊಳ್ಳುವ ಆಸೆ ಅವಳಿಗಿತ್ತು. ಅವರಿಗೇನಾದರೂ ಕಾಯಿಲೆ ಕಸಾಲೆ ಬಂದರೆ ನೋಡುವರಾರು? ಅವಳನ್ನು ಚಿಂತೆಗಳು ಮುಸುಕಿ ಘಾಸಿಗೊಳಿಸಿದವು. ಸೀರೆಯನ್ನು ನೋಡಿ ಮೆಚ್ಚಿಕೊಂಡರೂ ಬೇಸರದಿಂದ ನಿರಾಕರಿಸಿದರು. ಪ್ರಭಾ, ನನಗೇನು ಸೀರೆ ಬೇಡ, ನೀನೇ ಉಟ್ಟುಕೋ, ಇಲ್ಲದಿದ್ದರೆ ಹಿಂದಿರುಗಿಸಿ ಬಿಡು. ಪ್ರಭಾ ಅವರ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನೂ ವ್ಯಕ್ತಪಡಿಸದೆ ಸೀರೆಯನ್ನು ಬೀರುವಿನಲ್ಲಿಟ್ಟು ಸುಮ್ಮನಾಳ.
ಸುಮ್ಮನಾದಳು. ಚಂದ್ರಮೋಹನ್ ಸಿತಾರನ್ನು ಚೆನ್ನಾಗಿ ನುಡಿಸಬಲ್ಲ. ಅವನು ಸತತವಾಗಿ ಕಾಲೇಜ್ ದಿನಗಳಲ್ಲಿ 4-5 ವರ್ಷ ಅಭ್ಯಾಸ ಮಾಡಿದ್ದ. ಮದುವೆಯಾಗುವುದಕ್ಕೂ ಮುನ್ನ ಪ್ರತಿದಿನ ಒಂದು ಸಲವಾದರೂ ಸಿತಾರನ್ ಮೇಲೆ ಕೈಯಾಡಿಸುತ್ತಿದ್ದ. ಅಮರದನ್ನೇ ಬಂದ ಮೇಲೆ ಅದನ್ನು ಪಕ್ಕಕ್ಕೆ ಸರಿಸಿದ. 1-2 ಬಾರಿ ಪ್ರಭಾ ಬಲವಂತದಿಂದ ಸಿತಾರನ್ನು ಮುಂದಿಟ್ಟು ನುಡಿಸಲು ಪ್ರೇರೇಪಿಸಿದಳು. ಅಂದು ಮೈಮರೆತು ನುಡಿಸಿದ. ಮಲಗಿದ ಚಂದ್ರಮೋಹನ್ ತಟ್ಟನೆ ಎದ್ದು ಕುಳಿತು ಅವನ ಮನಸ್ಸಿನಲ್ಲಿ ಸುಳಿದ ಯೋಚನೆಯನ್ನು ಮಡದಿಗೆ ಹೇಳಿದ. ಪ್ರಭಾ, ನೀನ್ಯಾಕೆ ಸಿತಾರ ಕಲಿಬಾರ್ದು? ನಿನಗೆ ಸಂಗೀತದ ಮೇಲೆ ಸಹಜವಾದ ಅಭಿರುಚಿ ಇದೆಯಲ್ವಾ? ಪ್ರಭಾಳಿಗೆ ಪತಿಯ ಅಭಿಪ್ರಾಯ ಸರಿ ಎನಿಸಿತು. ಅದಕ್ಕೆ ಅತ್ತೆ ಯಾವ ಬಗೆಯ ಪ್ರತಿಕ್ರಿಯೆ ತೋರಿಸುವರೋ ಎಂದು ಎದರಿದರೂ ಬಾಯಿ ಬಿಟ್ಟು ಹೇಳಲಿಲ್ಲ. ಚಂದ್ರಮೋಹನ್ ಲಕ್ಷ್ಯ ಆ ಕಡೆ ಹೋಗಲೇ ಇಲ್ಲ. ಮಾರನೇ ದಿನದಿಂದಲೇ ಸಿತಾರನ್ನು ಮಡದಿಗೆ ಹೇಳಿಕೊಳ್ಳಲು ಪ್ರಾರಂಭಿಸಿದ. ಕ್ಲಿನಿಕ್ಕಿಂದ ಬಂದ ಕೂಡಲೇ ಮಡದಿಗೆ ಸಿತಾರ್ ಅಭ್ಯಾಸವನ್ನು ಮಾಡಿಸುವುದರಲ್ಲಿ ಮಗ್ನನಾಗಿದ್ದ. ಇದು ಸುಭದ್ರಮ್ಮನಿಗೆ ಒಂಚೂರು ಇಷ್ಟವಾಗಿರಲಿಲ್ಲ. ಅದಕ್ಕೆ ಸರಿಯಾಗಿ ಶಾರದಳ ಮಾತಿನಿಂದ ಸೊಸೆಯ ಮೇಲೆ ದ್ವೇಷವನ್ನು ಸಾಧಿಸತೊಡಗಿದರು. ಮಗನಿಲ್ಲದ ವೇಳೆಯಲ್ಲಿ ಸೊಸೆ ಸಿತಾರನ್ನು ಮುಟ್ಟಲು ಸಹಿಸುತ್ತಿರಲಿಲ್ಲ. ಏನಾದರೂ ಕೆಲಸ ಹೇಳಿ ಎಬ್ಬಿಸುತ್ತಿದ್ದರು. ಶಾರದ ಹೆಚ್ಚು ಕಮ್ಮಿ ಹಗಲಿನ ವೇಳೆಯಲ್ಲಿ ಇದರಲ್ಲಿ ಕಳೆಯುತ್ತಿದ್ದಳು. ಬೆಳಗಿನ ತಿಂಡಿ ತಿಂದು ಹೋಗಿ ಮಲಗಿದ ಸುಭದ್ರಮ್ಮ ಮಧ್ಯಾಹ್ನದವರೆಗೂ ಎದ್ದು ಬರುತ್ತಲೇ ಇರಲಿಲ್ಲ. ಇದು ಪ್ರಭಾಳಿಗೆ ಆತಂಕವಾಯಿತು. ಅವರು ಮಂಚದ ಬಳಿ ಹೋಗಿ ನಿಂತು ಅಮ್ಮ ಅಮ್ಮ ಎಂದು ಮೃದುವಾಗಿ ಕರೆದಳು. ಆ ಕರೆ ಸುಭದ್ರಮ್ಮನಿಗೆ ಅವ್ಯಾಯವೆನಿಸಿತು. ಪಕ್ಕಕ್ಕೆ ಹೊರಳಿ ಕಣ್ಣು ತೆರೆದರು. ಯಾಕಮ್ಮ ಮಲಗಿಬಿಟ್ಟಿದ್ದೀರಾ? ಹುಷಾರಾಗಿದ್ದೀರಾ ಎಂದಳು. ಅವರು ಹಣೆಯ ಮೇಲೆ ಕೈಯಿಟ್ಟು ಹುಷಾರಾಗೇ ಇದ್ದೀನಿ, ಯಾಕೋ ಮುಜುಗರ ಅಷ್ಟೇ ಎಂದು ಒದಿಕೆಯನ್ನು ಸರಿಸಿ ಎದ್ದು ಹೋದಳು. ಅಮ್ಮ, ಅಡಿಗೆ ಆರಿ ಹೋಯಿತು, ಊಟ ಮಾಡಿ ಬನ್ನಿ. ಇನ್ನೂ ಚಂದ್ರು ಬರಲಿಲ್ವಾ ಎಂದು ಮೇಲಕ್ಕೆದ್ದರು. ಮಗನ ದಾರಿ ಕಾಯುತ್ತಾ ಕುಳಿತರು. ಎಂದಿಗಿಂತಲೂ ಅರ್ಧ ಗಂಟೆ ಮೊದಲೇ ಬಂದ. ತಾಯಿ ಮಗ ನಗುನುಗುತ್ತಲೇ ಊಟ ಮಾಡಿದರು. ಪ್ರಭಾಳ ಊಟ ಮುಗಿಯುವವರೆಗೂ ಅವಳ ಮುಂದೆ ಕೂತು ಮಗನ ಬಗ್ಗೆ ಬೇಸರವಾಯಿತು. ಹಿಂದೆ ತನ್ನ ಎದುರಿಗೆ ಕುಳಿತು ಹರಟುತ್ತಿದ್ದ. ಈಗ ಅದೆಲ್ಲ ಸೊಸೆಗೆ ಮೀಸಲು ಎಂದು ಅವರಿಗೆ ಬೇಸರ ಉಂಟು ಮಾಡಿತು. ಅದು ಅಲ್ಲದೆ ಇಂದು ಶಾರದೆ ಬಂದಿರಲಿಲ್ಲ. ಅವಳ ದಾರಿ ಕಾಯುತ್ತಾ ಕುಳಿತರು. ಅವಳು ಬರುವ ವೇಳೆಗೆ ಪ್ರಭಾ ಚಂದ್ರಮೋಹನ್ ಕೋಣೆ ಸೇರಿಬಿಟ್ಟಿದ್ದರು. ಶಾರದ ಬೇಕೆಂದೇ ಊಟ ಮಾಡದೆ ಬಂದಿದ್ದಳು. ಅಲ್ಲಿನ ಊಟಕ್ಕಿಂತ ಇಲ್ಲಿನ ಊಟವೇ ಅವಳಿಗೆ ಇಷ್ಟವಾಗಿತ್ತು. ವಾಮನಮೂರ್ತಿ ಪೂರ್ತಿ ಸಂಬಳವನ್ನು ತನ್ನ ಸಂಸಾರಕ್ಕೆ ಮಾತ್ರ ಬಳಸಿಕೊಳ್ಳುವಷ್ಟು ಸ್ವಾರ್ಥಿಯಾಗಿರಲಿಲ್ಲ. ತನ್ನ ಸಂಬಳವನ್ನು ಸ್ವಲ್ಪ ಭಾಗವನ್ನು ಹಳ್ಳಿಯಲ್ಲಿದ್ದ ತನ್ನ ತಂದೆ ತಾಯಿಗೆ ಕಳಿಸಿಕೊಡುತ್ತಿದ್ದ. ಅದು ಎಷ್ಟು ಮಾತ್ರವೂ ಶಾರದೆಗೆ ಇಷ್ಟವಾಗಲಿಲ್ಲ. ಅವಳು ಮೊದಲಿನಿಂದಲೂ ಶ್ರೀಮಂತಿಕೆ ಜೀವನವನ್ನು ಆಸೆಪಡುತ್ತಿದ್ದಳು. ವಾಮನಮೂರ್ತಿಯಂತಹ ಒಬ್ಬ ಬಡ ಗುಮಾಸ್ತನನ್ನು ಮದುವೆ ಆಗುವುದು ಕನಸಲ್ಲೂ ಕಂಡಿರಲಿಲ್ಲ. ಆದರೆ ವಿಧಿ ತನ್ನ ಕೈವಾಡವನ್ನು ವಾಮನಮೂರ್ತಿಯೊಂದಿಗೆ ಗಂಟು ಹಾಕಿತ್ತು. ಸುಭದ್ರಮ್ಮ ಸೊಸೆಯನ್ನು ಕೂಗಿದಾಗ ಚಂದ್ರಮೋಹನ್ ಅವಳ ತೊಡೆಯ ಮೇಲೆ ಮಲಗಿ ಅವಳ ಬೆರಳುಗಳೊಂದಿಗೆ ಆಟವಾಡುತ್ತಿದ್ದ. ಅವಳಿಂದ ದೂರ ಸರಿಯುವುದು ಅವನಿಗೆ ಇಷ್ಟವಾಗಲಿಲ್ಲ. ಬೇಸರದಿಂದಲೇ ಎದ್ದು ಕೂತ. ಸೊಸೆ ಹೊರಗೆ ಬಂದಾಗ ಶಾರದೆಡೆ ಬಡಿಸುವಂತೆ ಅಣತಿ ಇತ್ತರು. ಮಗ ಹೊರಗೆ ಬರಬಹುದೆಂದು ಕಾದು ಕುಳಿತರು. ಅವನು ಕೋಣೆ ಬಿಟ್ಟು ಹೊರಗೆ ಬರಲೇ ಇಲ್ಲ. ಶಾರದಳು ಊಟದ ಮುಗಿದ ಮೇಲೆ ಪ್ರಭಾ ಕೋಣೆಗೆ ಹೋಗಲಾರದೆ ಚಡಪಡಿಸಿದಳು. 1-2 ಬಾರಿ ಸುಭದ್ರಮ್ಮ ಬೇಸರದ ನುಡಿಗಳನ್ನು ಆಡಿದು ಪ್ರಭಾ ಮರೆತಿರಲಿಲ್ಲ. ವರಂಡದಲ್ಲಿ ಕುಳಿತು ಅರ್ಧ ಓದಿದ ಕಾದಂಬರಿ ಕೈಗೆತ್ತಿಕೊಂಡಳು. ಅವಳು ಓದು ಸಾಗಲಿಲ್ಲ. ಗಂಡನಿಗೆ ಆಗಬಹುದಾದ ಬೇಸರ ಅವಳನ್ನು ನಿಟ್ಟುಸಿರು ಬಿಟ್ಟಳು. ಚಂದ್ರಮೋಹನ್ ಕೋಣೆಯಿಂದ ಹೊರಗೆ ಬಂದಾಗ ತಾಯಿ ಶಾರದಳೊಡನೆ ಮಾತನಾಡುತ್ತಾ ಕೂತಿರುವುದು ಕಣ್ಣಿಗೆ ಬಿದ್ದಿತು. ಇದು ನಿತ್ಯದ ಪರಿಪಾಠವಾಗಿರಿಂದ ಅದರ ಕಡೆ ಗಮನ ಕೊಡದೆ ಮುಖ ತೊಳೆದು ಕ್ಲಿನಿಕ್ಗೆ ಹೊರಡಲು ನಿಂತಾಗ ವರ್ಣದಲ್ಲಿ ಪ್ರಭಾಳ ಒಳಗೆ ಬಂದಳು. ಅಮ್ಮ ಬಾ, ಅಡಿಗೆಗೆ ಯಾರನ್ನಾದರೂ ಗೊತ್ತು ಮಾಡಿಬಿಡಮ್ಮ ಎಂದು ಟೈಕ್ ಸರಿಪಡಿಸಿಕೊಳ್ಳುತ್ತಾ ಮಗನ ಮಾತು ಕೇಳಿ ಸುಭದ್ರಮ್ಮನಿಗೆ ಕೋಪ ಬಂತು. ನಾನು ಪ್ರಭಾ ಮನೆಗೆ ಬರುವವರೆಗೂ ಅಡಿಗೆ ಮಾಡಿ ಬಡಿಸುತ್ತಿರಲಿಲ್ವೇನೋ? ಈಗ ಹೆಂಡತಿ ಮಾಡ್ತಾಳಲ್ವಾ ಅಂತ ಅಡುಗೆಯನ್ನು ಗೊತ್ತು ಮಾಡು ಅಂತ ಹೇಳ್ತಾ ಇದ್ಯಾ? ಶಾರದೆಗೆ ಬಳಸುವುದಕ್ಕೆ ಕರೆದಿದ್ದು ದೊಡ್ಡದು ಎಂದು ಮಾಡಿಕೊಂಡಿದ್ದರು. ಇದೆಲ್ಲ ಸೊಸೆಯ ಕಾರಸ್ಥಾನವೆಂದು ತಿಳಿದುಕೊಂಡರು. ನಾನು ಇಷ್ಟು ವರ್ಷದಿಂದ ಅಡಿಗೆ ಮಾಡಿ ಹಾಕಲಿಲ್ವಾ? ಇರೋ 3 ಜನಕ್ಕೆ ಏಕೆ ಅಡಿಗೆಯರು ಎಂದರು ದರ್ಪದಿಂದ. ಹಾಗಲ್ಲಮ್ಮ, ಅವಳು ಹೆಚ್ಚು ವೇಳೆ ಸಿತಾರ್ ಅಭ್ಯಾಸ ಮಾಡಿಕೊಳ್ಳಲಿ ಎಂದು ಸಹಜವಾಗಿಯೇ ಹೇಳಿದ. ಅವಳೇನು ಸಿತಾರ್ ಕಲಿತು ಕಚೇರಿ ಮಾಡಬೇಕಾಗಿಲ್ಲ ಎಂದು ಗೊಣಗುಟ್ಟುತ್ತಾ ಶುರು ಮಾಡಿದಾಗ ಅಲ್ಲಿ ನಿಲ್ಲಲು ಇಷ್ಟಪಡದೆ ಚಂದ್ರಮೋಹನ್ ಹೊರಗೆ ನಡೆದ. ಗಂಡನನ್ನು ಹಿಂಬಾಲಿಸಿ ನಡೆದ ಪ್ರಭಾ ಕಾರು ಮುಂದೆ ಹೋಗುವವರೆಗೂ ಬಾಗಿಲಲ್ಲೇ ನಿಂತಿದ್ದಳು. ಚಂದ್ರಮೋಹನ್ ಎಂದಿನಂತೆ ಮಡದಿಯ ಕಡೆಗೆ ಮುಗುಳ್ನಗೆ ಚೆಲ್ಲಿ ಕೈ ಬೀಸಿ ಕಾರ್ ಸ್ಟಾರ್ಟ್ ಮಾಡಿ ಹೋಗಿದ. ಸುಭದ್ರಮ್ಮ ಎಷ್ಟೋ ಹೊತ್ತಿನವರೆಗೂ ರೇಗಾಡ್ತಾನೇ ಇದ್ರು. ಶಾರದಾ ಅವರ ಮಾತಿಗೆ ಉಪ್ಪು ಖಾರ ಸೇರಿಸುತ್ತಿದ್ದಳು. ಕೋಣೆಯಲ್ಲಿ ಕುಳಿತ ಪ್ರಭಾಳಿಗೆ ದಿಕ್ಕೇ ತೋಚದಂತಾಯಿತು. ಯಾಕೆ ಅತ್ತೆಯವರು ಇಲ್ಲದನ್ನು ಕಲ್ಪಿಸಿಕೊಂಡು ಹಾರಾಡ್ತಿದ್ದಾರೋ ಎನಿಸಿತು. ಅವರ ಮನಸ್ಸು ಕೆಡುವುದಕ್ಕೆ ಅರ್ಧ ಶಾರದಳೇ ಕಾರಣ ಎಂಬ ಸಂಗತಿ ಅವಳಿಗೆಂದೋ ಅರಿವಾಗಿತ್ತು. ಚಂದ್ರಮೋಹನ್ ಶ್ರದ್ಧೆಯಿಂದ ಸಿತಾರ್ ವಾದವನ್ನು ಬಹುಬೇಗ ಕಲಿತ ಪ್ರಭಾ ಗಂಡನನ್ನೇ ತಲೆದೂಗುವಂತೆ ನುಡಿಸಬಲ್ಲಂತ ಪ್ರವೀಣಳಾದಳು. ವೃತ್ತಿಯಲ್ಲಿ ಪರಿಪೂರ್ಣತೆಯನ್ನು ಪಡೆದಿದ್ದ ಚಂದ್ರಮೋಹನ್ ಅತ್ಯಂತ ಸುಖಿಯಾಗಿದ್ದ. ರೂಪವಂತ ಸದ್ಗುಣೆಯಾದ ಪ್ರಭಾ ಅವನ ಮನೆದುಂಬಿ ನಿತ್ಯ ಸುಖವನ್ನು ನೀಡುತ್ತಿದ್ದಳು. ಕೆಲವು ವೇಳೆ ಬೇಸತ್ತ ಅವನು ಮನವನ್ನು ಸಿತಾರ್ ವಾದನೆಯಿಂದ ತನ್ಮಯಗೊಳಿಸಿದಳು ಪ್ರಭಾ. ಮಡದಿಯನ್ನು 2-3 ದಿನಗಳಿಂದ ಉಂಟಾದ ಆಲಸಿಕೆಯನ್ನು ಚಂದ್ರಮೋಹನ್ ಗಮನಿಸಿದಿರಲಿಲ್ಲ. ಸ್ವತಃ ಡಾಕ್ಟರ್ ಆದ ಅವನು ಮಡದಿಯಲ್ಲಿ ತಾಯ್ತನ ಚಿಗುರುಳಿತಿರುವುದನ್ನು ಕಂಡು ಸಂತೋಷಗೊಂಡ. ಆದರೆ ತಾಯಿ ಸೊಸೆ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನೂ ವ್ಯಕ್ತಪಡಿಸುತ್ತಿದ್ದು ಅವನಿಗೆ ನೋವುಂಟು ಮಾಡಿತು. ಅವನ ನಿರ್ಮಲ ಹೃದಯ
ದನ್ನು ದೊಡ್ಡದಾಗಿ ಎಣಿಸಲಿಲ್ಲ. ಅಂದು ಅವನು ರಾತ್ರಿ ಕ್ಲಿನಿಕ್ಕಿನ ಬಂದಾಗ ಶಾರದೆ, ಅವಳ ಗಂಡ ಮತ್ತು ಶಾರದಳ ತಂದೆ, ಅವನ ಸೋದರ ಮಾವ ವೆಂಕಣ್ಣ, ಅವರ ಮಡದಿ, ಅವರು ಇನ್ನುಳಿದ 3 ಜನ ಹೆಣ್ಮಕ್ಕಳು ಎಲ್ಲರೂ ಬಂದಿದ್ದರು. ಅವರೆಲ್ಲ ಹಾಲ್ನಲ್ಲಿ ಕುಳಿತು ನಗುನಗುತ್ತಾ ಮಾತನಾಡುತ್ತಿದ್ದರು. ಅವರ ಮಧ್ಯೆ ತಾಯಿ ಇರುವುದನ್ನು ಗಮನಿಸಿದ. ಅವರನ್ನೆಲ್ಲರ ನಗುನಗುತ್ತಾ ಮಾತನಾಡಿಸಿ ಕೋಣೆಗೆ ಹೋಗಿ ಉಡುಪು ಬದಲಾಯಿಸಿ ಅಡಿಗೆ ಮನೆಗೆ ಹೋದ. ಅವನ ನಿರೀಕ್ಷೆಯಂತೆ ಪ್ರಭಾ ಅಡಿಗೆಯಲ್ಲಿ ತಲ್ಲೀನಲಾಗಿದ್ದಳು. ಹುರುಳಿಕಾಯನ್ನು ಮುಂದೆ ಹಾಕಿಕೊಂಡು ಒಬ್ಬಳೇ ಹಚ್ಚುತ್ತಿದ್ದಳು. ಅವಳ ಹಣೆಯ ಮೇಲೆ ಬೆವರಿನ ಸೆಲೆಯೊಡೆದಿತ್ತು. ಮುಖ ಆಯಾಸದಿಂದ ಬಾಡಿತು. ಮಡದೆ ಸ್ಥಿತಿಯನ್ನು ನೋಡಿ ಚಂದ್ರಮೋಹನ್ಗೆ ನೋವಾಯಿತು. ತಾನು ಕೈತುಂಬ ಸಂಪಾದಿಸಬಲ್ಲೆ, ಒಬ್ಬ ಅಡಿಗೆಯವನನ್ನು ಇಟ್ಟುಕೊಳ್ಳದ ಚೈತನ್ಯ ನನಗಿದೆ, ಆದರೆ ಅಮ್ಮ ಒಪ್ಪುವುದಿಲ್ಲ. ಹೋಗಲಿ. ಸೊಸೆಯ ಸ್ಥಿತಿಯನ್ನು ತಿಳಿಯದಂತೆ ಅವಳಿಗೆ ಸ್ವಲ್ಪ ಸಮಯ ಸಹ ಮಾಡಲಾರಳು. ನಾನು ಶಾರದಾಳನ್ನು ಮದುವೆಯಾಗಲಿಲ್ಲವೆಂದು ಅಮ್ಮನಿಗೆ ಕೋಪ. ಈ ರೀತಿ ತೀರಿಸಿಕೊಳ್ಳುತ್ತಿರಬಹುದೇ? ಪ್ರಭಾ ಬಂದ ಹೊಸದರಲ್ಲಿ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಈ ನಡುವೆ ಅವರ ಮಾರ್ಪಾಡಾಗೋದಕ್ಕೆ ಕಾರಣ ಏನು ಎಂದು ಯೋಚಿಸತೊಡಗಿದ. ಪ್ರಭಾ ಎಂದು ಮಧುರವಾಗಿ ಕರೆದ. ಆ ಮಮತೆಯಲ್ಲಿ ವೇದನೆ ತುಂಬದೇ ಇರಲಿಲ್ಲ. ಆ ಒಂದು ಮಾತಿನಿಂದ ಪ್ರಭಾಳ ಆಯಾಸವೆಲ್ಲ ಮಾಯವಾಯಿತು. ಅಯ್ಯೋ, ನೀವು ಬಂದಿದ್ದು ನಾನು ಗಮನಿಸಲೇ ಇಲ್ಲ. ಏನು ಬೇಸರ ಮಾಡಿಕೊಳ್ಬೇಡಿ ಎಂದು ಪ್ರಶ್ನಿಸಿದಳು. ತನ್ನ ಬೇಸರ ಮರೆತು ಬೇಸರ ಗಮನಿಸುತ್ತಿದ್ದಾಳಲ್ಲ ಆ ಹುಡುಗಿ ಎಂದು ಮನಸ್ಸಿನಲ್ಲಿಯೇ ಹೆಮ್ಮೆಪಟ್ಟ. ಮಡದಿಯ ಬಳಿ ಇದ್ದ ಮಣೆಯ ಮೇಲೆ ಕುಳಿತುಕೊಂಡು ನಾನು ಸಹಾಯ ಮಾಡಲಾ ಅಂತ ಕೇಳಿದ. ಗಂಡನ ಮಾತಿನಿಂದ ಪ್ರಭಾಳ ಕಣ್ಣಲ್ಲಿ ನೀರಾಡಿತು. ಅದು ಆನಂದದ ಕಣ್ಣೀರು, ಇಲ್ಲ ದುಃಖದ ಕಣ್ಣೀರು. ಅವಳಿಗೆ ಗೊತ್ತಾಗಲಿಲ್ಲ. ಅಷ್ಟಕ್ಕೆ ಸರಿಯಾಗಿ ಬೇಳೆ ಬೆಂದ ವಾಸನೆ ಪ್ರಸರಿಸತೊಡಗಿತು. ಅವಳಿಗೆ ವಾಂತಿ ಉಮ್ಮಳಿಸಿ ಬಂತು.